ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಂಗ್ ಗೌನ್ನ ಹಳೆ ಸ್ಯಾರಿ ಓಲ್ಡ್ ಸ್ಯಾರಿಯಲ್ಲಿ ಯಾವ ರೀತಿ ಲಾಂಗ್ ಗೌನ್ನ ಕಟ್ ಮಾಡ್ಕೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ಬನ್ನಿ. ನೀವೇನಾದರೂ ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಈಗಲೇ ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನಾನು ಪ್ರಿನ್ಸಸ್ ಕಟ್ ಪಾರ್ಟ್ನ ಈ ಒಂದು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಇಟ್ಕೊಳ್ಳಿ. ಅದ್ರ ಮೇಲೆ ಲೈನಿಂಗ್ ಹಾಕ್ಕೊಂಡು ಪ್ರಿನ್ಸಸ್ ಕಟ್ ಪಾರ್ಟ್ನ ನೀಟಾಗಿ ಸುತ್ತು ಅಟ್ಯಾಚ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಫ್ರಿಲ್ಸ್ ಅನ್ನೋದು ಬರದೇ ಇರೋ ಥರ, ಅಂದರೆ ರಿಂಕಲ್ ಬರದೇ ಇರೋ ಥರ ನೀಟಾಗಿ ಅಟ್ಯಾಚ್ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾನೇನು ವಿಡಿಯೋದಲ್ಲಿ ತೋರಿಸ್ತಿದ್ದೀನೋ ಈ ರೀತಿಯಾಗಿ. ಸೊ ಇದ್ರದ್ದು ಕಟ್ಟಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ವೋ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡಿ. ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಈ ವಿಡಿಯೋ ಮುಗೀತಾ ಎಂಡ್ ಸ್ಕ್ರೀನಲ್ಲಿ ನಾನು ಈ ಒಂದು ಲಾಂಗ್ ಗೌನ್ದು ಕಟ್ಟಿಂಗ್ ವಿಡಿಯೋ ಅನ್ನೋದನ್ನು ಕೊಡ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ನೋಡಿ. ಕಟ್ಟಿಂಗ್ ವಿಡಿಯೋ ನೋಡಿದ್ರೇ ನಿಮಗೆ ಸ್ಟಿಚಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಕಟ್ಟಿಂಗ್ದು ಯಾರೆಲ್ಲ ನೋಡಿಲ್ವೋ ವಿಡಿಯೋ ಒಂದು ಸಲ ನೋಡ್ಕೊಳ್ಳಿ, ಆಮೇಲೆ ಸ್ಟಿಚ್ ಮಾಡಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಎಕ್ಸ್ಟ್ರಾ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು. ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ನಾನು ಒಂದಕ್ಕೆ ಮಾತ್ರ ಕಟ್ ಮಾಡ್ಕೋತೀನಿ, ಇನ್ನೊಂದಕ್ಕೆ ಮತ್ತೆ ಕಟ್ ಮಾಡ್ಕೋತೀನಿ. ಸೊ ವಿಡಿಯೋ ಲೆಂತಿ ಆಗುತ್ತೆ ಅಂತ ಸೊ ನಾನು ಈ ರೀತಿ ಕಟ್ ಮಾಡ್ಕೊಳ್ಳಿ ಅಂತ ತೋರಿಸ್ತಿದ್ದೀನಿ. ಸೊ ಅದೇ ರೀತಿ ಇನ್ನೊಂದನ್ನು ಕಟ್ ಮಾಡ್ಕೋತೀನಿ. ನೆಕ್ಸ್ಟ್ ಇದಾದಮೇಲೆ ನೆಕ್ ಪಾರ್ಟ್ ತೊಗೋತಾ ಇದ್ದೀನಿ ನಾನು. ನೋಡಿ, ನೆಕ್ ಪಾರ್ಟಲ್ಲಿ ನಾನು ಓಪನ್ ಸೈಡ್ ಇಟ್ಕೊಂಡೆ ನಾನು ಕಟ್ಟಿಂಗ್ ಅನ್ನೋದು ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ನೀಟಾಗಿ ಒಂದು 1/4 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಓಪನ್ ಇರೋದನ್ನು ಫ್ರಂಟು ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ 1/4 ಇಂಚ್ ನಾನು ಎಕ್ಸ್ಟ್ರಾನೇ ಕ್ಲಾತ್ ಬಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ನಾನು ಅಟ್ಯಾಚ್ ಮಾಡಿಕೊಂಡು ಕ್ಲೋಸ್ ಮಾಡಿಕೊಂಡೆ. ಈ ರೀತಿ ಓಪನ್ ಮಾಡ್ಕೊಂಡು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ, ನಿಮ್ಗೆ ನೀಟಾಗೆ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಬರೋಲ್ಲ. ಸೊ ಇಲ್ಲಿ ನಾನು ಯು ಶೇಪಲ್ಲೇ ಕೊಟ್ಟಿದ್ದೀನಿ, ಅಂದರೆ ರೌಂಡ್ ನೆಕ್ಕಲ್ಲಿ. ಸೊ ಇನ್ನು ಸ್ವಲ್ಪ ಬ್ರಾಡಾಗಿ ಕೊಡೋಣ ಅಂತ. ಸೊ ನೀವು ಗೌನ್ಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕಾದ್ರೆ ಬ್ಯಾಕು ಅಷ್ಟೇ ಫ್ರಂಟು ಅಷ್ಟೇ ಸ್ವಲ್ಪ ಬ್ರಾಡಾಗಿ ಡಿಪ್ ಕೊಡೋದ್ರಿಂದ ಲುಕ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ಬ್ರಾಡಾಗಿ ಈ ಒಂದು ನೆಕ್ ಡೀಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ನೋಡಿ, ಅದೇ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ಒಂದು ನೆಕ್ ಮಾರ್ಕಿಂಗ್ ಮೇಲೇ. ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಎಷ್ಟು ನೀಟಾಗಿ ನೆಕ್ ಅನ್ನೋದು ಬಂದಿದೆ. ಸೊ ಈಗ ಇದಕ್ಕೆ ನಾನು ಪೈಪಿಂಗ್ ಅನ್ನೋದು ಕೊಡ್ತಿದ್ದೀನಿ. ಸೊ ನೀವು ಈ ಪ್ಲೇಸಲ್ಲಿ ಕ್ಯಾನ್ವಾಸ್ ಕೊಡ್ತೀನಿ ಅಂದರೂ ಕೊಡ್ಬೋದು, ತೊಂದರೆ ಇಲ್ಲ. ಸೊ ನಾನಿಲ್ಲಿ ಗೋಲ್ಡ್ ಕಲರ್ದು ಪೈಪಿಂಗ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ನಾನು ಪೈಪಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಕ್ಲಾತ್ನ ಗೋಲ್ಡನ್ ಕಲರ್ ಕ್ಲಾತ್ಗೆ ಪೈಪಿಂಗ್ ಥ್ರೆಡ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಇಟ್ಟು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೀವು ತುಂಬ ಎಡ್ಜ್ಗೂ ಹಾಕ್ಕೋಬಾರ್ದು. ಎಡ್ಜ್ಗೂ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ ಕ್ಲಾತ್ ಇಂಚ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು 1/4 ಇಂಚ್ ಮಾರ್ಜಿನ್ ಏನು ಬಿಟ್ಟಿರ್ತೀರೋ ಈ ಒಂದು ನೆಕ್ ಪೈಪಿಂಗ್ ಆಗಲಿ ಎಮ್ಮಿಂಗ್ ಆಗಲಿ ಏನಕ್ಕಾರು ಆಗಲಿ ನೀವು 1/4 ಇಂಚ್ ಬಿಟ್ಟಿರ್ತೀರಲ್ಲ, ಸೊ ಕರೆಕ್ಟಾಗಿ ಆ 1/4 ಇಂಚ್ ಮಾರ್ಜಿನಲ್ಲೇ ನೀವು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಆಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ನೆಕ್ಕಲ್ಲಿ ವೇರಿಯೇಷನ್ ಆಗಿಬಿಡುತ್ತೆ. ಸೊ ಈ ರೀತಿ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ 1/4 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಇಟ್ಟು ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೆಕ್ಕು ಅಂತ. ಸೊ ಈಗ ನಾನು ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಅಟ್ಯಾಚ್ ಮಾಡ್ಕೋತೀನಿ. ನೋಡಿ, ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಳ್ಳಿ. ಈ ಒಂದು ಪೈಪಿಂಗ್ ಅಟ್ಯಾಚ್ ಮಾಡಿದಿರಲ್ಲ, ಸೊ ಇದನ್ನು ಉಲ್ಟಾ ಹಾಕ್ಕೊಂಡು ಈಗಾಗಲೇ ನೀವು ಪೈಪಿಂಗ್ ಪಕ್ಕ ಏನು ಸ್ಟಿಚ್ ಹಾಕ್ಕೊಳ್ತೀರೋ ಅದೇ ಸ್ಟಿಚ್ ಮೇಲೆ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೀಟಾಗಿ ಈ ರೀತಿ ನೀವು ಗುಂಡ್ಪಿನ್ ಬೇಕಾದ್ರೆ ಹಾಕ್ಕೊಳ್ಳಿ. ಈ ರೀತಿ ನೋಡಿ, ಗುಂಡ್ಪಿನ್ ಹಾಕ್ಕೊಂಡ್ರೆ ಕ್ಲಾತ್ ನಿಮ್ಗೆ ಜರಗದೇ ಇರುತ್ತೆ. ಸೊ ಗುಂಡ್ಪಿನ್ ಹಾಕ್ಕೊಳ್ಳೋದು ಬೆಸ್ಟು. ಈಗಾಗಲೇ ಏನು ನೀವು ಸ್ಟಿಚ್ ಹಾಕಿರ್ತೀರೋ ಆ ಸ್ಟಿಚ್ ಮೇಲೇ ಮತ್ತೊಂದು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈ ರೀತಿಯಾಗಿ ಗೊತ್ತೈತಲ್ಲ, ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ಗುಂಡ್ಪಿನ್ನ ತೆಗೆದುಬಿಡಿ. ಈಗ ನೆಕ್ಕನ್ನ ನೀಟಾಗಿ 1/4 ಇಂಚಷ್ಟು ಬಟ್ಟೆ ಬಿಡಿ. ಜಾಸ್ತಿ ಬಟ್ಟೆ ಬಿಟ್ಟರು ನಿಮಗೆ ನೆಕ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ನೀವು 1/4 ಇಂಚಷ್ಟು ಬಟ್ಟೆ ಬಿಟ್ಟು ಉಳಿದಿದ್ದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದು ಇಟ್ಕೋಬೇಕು. ಕಟ್ ಮಾರ್ಕ್ಸ್ ಇಟ್ಕೊಂಡ್ರೆ ನಿಮಗೆ
ಬಟ್ಟೆ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ಬಿಗಿನರ್ಸ್ಗೆ, ಎಸ್ಪೆಷಲಿ ಬಿಗಿನರ್ಸ್ಗೆ ಹೇಳ್ತಿದ್ದೀನಿ, ನೀವು ಎಷ್ಟು ಕಟ್ ಮಾರ್ಕ್ಸ್ ಇಟ್ಕೋತೀರೋ ಅದ್ರ ಮೇಲೆ ನಿಮ್ಮ ಈ ನೆಕ್ ಅನ್ನೋದು ಟರ್ನ್ ಮಾಡಿದ್ರೆ ಕ್ಲಾತು ನೀಟಾಗಿ ಟರ್ನ್ ಆಗುತ್ತೆ. ಸೊ ಜಾಸ್ತಿ ಕ್ಲಾತು ಬಿಡಬೇಡಿ, ನಿಮಗೆ ನೆಕ್ ಅನ್ನೋದು ಚೆನ್ನಾಗಿ ಬರಲ್ಲ. ಒಂದು 1/4 ಇಂಚ್ ಬಿಟ್ಟರೆ ಸಾಕಾಗತ್ತೆ ನೋಡಿ. ಈಗ ಈ ರೀತಿ ಬಟ್ಟೆ ಅನ್ನೋದನ್ನು, ಲೈನಿಂಗ್ ಅನ್ನೋದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಪೈಪಿಂಗ್ ಪಕ್ಕನೇ ಮತ್ತೊಂದು ಸ್ಟಿಚ್ ಹಾಕ್ಕೊಳ್ಳಿ. ಸೊ ನಿಮ್ಗೆ ಸ್ಟಿಚ್ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂದರೆ ನೀವು ಬೇಕಾದ್ರೆ ಈ ಪ್ಲೇಸಲ್ಲಿ ಐರನ್ ಮಾಡಿಕೊಂಡು ನೀವು ಪ್ರೆಸ್ ಮಾಡ್ಕೋಬೋದು ಕ್ಲಾತ್ನ. ಸೊ ನಾನಿಲ್ಲಿ ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ಟಿಚ್ ಕಾಣಿಸೋದು ಬೇಡ ಅನ್ನೋದಾದರೆ ನೀವು ಐರನ್ ಮಾಡ್ಕೋಬೋದು. ಇಲ್ಲಿ ಅರ್ಥ ಆಯ್ತಲ್ಲ ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಥ್ರೆಡ್ ಮೇಲೆ ನಿಮಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಅನ್ನೋದು ಬರಬಾರ್ದು. ಥ್ರೆಡ್ ಪಕ್ಕನೇ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ಲ ನೋಡಿ, ನಿಮಗೆ ನೆಕ್ ಅನ್ನೋದು ಪರ್ಫೆಕ್ಟಾಗಿ ಬಂದಿದೆ. ಈಗ ಸುತ್ತ ನೀವು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ನೆಕ್ ಪಾರ್ಟ್ ಅನ್ನೋದು ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಲಾತ್ ಅನ್ನೋದು ನೋಡಿ ಸ್ವಲ್ಪ ರಿಂಕಲ್ ಆಯ್ತಲ್ಲಿ. ಸೊ ಹಾಗಾಗಿ ನಾನು ರಿಮೂವ್ ಮಾಡಿ ಮತ್ತೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನಾನು ಫ್ರಂಟಿಗೆ ಸ್ವಲ್ಪ ಶೇಪ್ ಕೊಟ್ಟಿದ್ದೀನಿ ನೋಡಿ, ಈ ರೀತಿ. ಆ ರೀತಿ ಕೊಡಿ, ಇಲ್ಲ ನೀವು ರೌಂಡ್ ಶೇಪಲ್ಲೇ ನಾರ್ಮಲಾಗಿ ಸ್ಟ್ರೈಟಾಗಿ ಕೊಡಿ, ನಿಮಗೆ ಚೆನ್ನಾಗೇ ಬರುತ್ತೆ. ಸೊ ಈಗ ನೋಡಿ ಪ್ರಿನ್ಸಸ್ ಕಟ್ಟದ ನೆಕ್ ಆಯ್ತಲ್ಲ, ನಾನು ಪ್ರಿನ್ಸಸ್ ಕಟ್ ಪಾರ್ಟ್ ತೊಗೊಂಡು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಈ ರೀತಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ವೆರಿ ಇಂಪಾರ್ಟೆಂಟು. ನೀವು ಈ ಸ್ಟಿಚ್ ಹಾಕ್ಕೋಬೇಕಾದ್ರೆ ಬಟ್ಟೆನ ಪ್ರಿನ್ಸಸ್ ಕಟ್ ಪಾರ್ಟ್ ಆಗಿರ್ಬೋದು, ಇಲ್ಲ ನೆಕ್ ಪಾರ್ಟ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ಯಾವುದನ್ನು ಸಹ ನೀವು ಬಟ್ಟೆನ ಎಳಿಬಾರ್ದು. ಎಳೆದ್ರೆ ನಿಮಗೆ ಕ್ಲಾತ್ ಅನ್ನೋದು ವೇರಿಯೇಷನ್ ಬಂದುಬಿಡುತ್ತೆ. ಸೊ ವೇರಿಯೇಷನ್ ಬಂದರೆ ನಿಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋಲ್ಲ. ಕರೆಕ್ಟಾಗಿ ನೀವೇನು ಕಟ್ ಮಾಡ್ಕೋತೀರೋ ಕರೆಕ್ಟಾಗಿ ಅಲ್ಲಿಗೆ ನಿಮಗೆ ಬರಬೇಕಾಗತ್ತೆ. ಇದು ಅಷ್ಟೇ ಸೇಮು. ಸೊ ಇಲ್ಲಿ ಒಂದು ಚೆಸ್ಟ್ ಪಾರ್ಟ್ ಹತ್ರ ನಿಮಗೆ ಸ್ವಲ್ಪ ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ನೀಟಾಗಿ ಸೆಟ್ ಮಾಡ್ಕೊಂಡು ಕ್ಲಾತ್ನ ಸ್ಟಿಚ್ ಅನ್ನೋದು ನಿಧಾನವಾಗಿ ಹಾಕ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ರಿಂಕಲ್ ಬರೋಲ್ಲ ಮತ್ತು ಬಟ್ಟೆನೂ ಎಕ್ಸ್ಟ್ರಾ ಬರೋಲ್ಲ. ನೋಡಿ ಪ್ರಿನ್ಸಸ್ ಕಟ್ ಪಾರ್ಟ್ ಫ್ರಂಟು ಕರೆಕ್ಟಾಗಿ ನನಗೆ ಸ್ಟಿಚ್ ಆಯಿತು. ಓವರ್ಲಾಕು ಮಾಡಿಕೊಂಡೆ. ಈಗ ಬ್ಯಾಕ್ ಪಾರ್ಟ್ ತೊಗೊಂಡೆ. ಬ್ಯಾಕ್ ಪಾರ್ಟಲ್ಲಿ ನಾನು ಈ ಪಾಟ್ ನೆಕ್ ಶೇಪಲ್ಲಿ ನೆಕ್ ಅನ್ನೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕೂ ಸಹ ನಾನು ಥ್ರೆಡ್ ಪೈಪಿಂಗ್ ಕೊಡ್ಬೇಕು ಅಂದ್ಕೊಂಡಿದ್ದೀನಿ, ಕ್ಯಾನ್ವಾಸ್ ಏನು ಕೊಡಲಿಲ್ಲ. ಸೊ ನಿಮ್ಗೆ ಬೇಕಾದ್ರೆ ಕ್ಯಾನ್ವಾಸ್ ಬೇಕಾದ್ರೂ ಕೊಡ್ಬೋದು, ತೊಂದರೆ ಇಲ್ಲ. ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಕೊಡಿ. ನಾನಿಲ್ಲಿ ಇದು ಅಷ್ಟು ಸ್ವಲ್ಪ ಬ್ರಾಡಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ ಅನ್ನೋದು. ಸೊ ಈ ರೀತಿ ಗೌನ್ಗಳಿಗೆಲ್ಲ ಬ್ರಾಡಾಗಿ ನೆಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ ಈಗಾಗಲೇ ಪೈಪಿಂಗ್ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ನೀಟಾಗಿ 1/4 ಇಂಚ್ ಮಾರ್ಜಿನ್ಗಿಟ್ಟು ಕಟ್ ಸ್ಟಿಚ್ ಅನ್ನೋದು ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಟರ್ನಿಂಗ್ಸ್ ಇದ್ದಾಗ ನೀವೊಂದು 5-6 ಕಟ್ ಮಾರ್ಕ್ಸ್ ಈ ರೀತಿ ಇಟ್ಕೊಂಡ್ರೆ ನೀಟಾಗಿ ಟರ್ನಿಂಗ್ ಅನ್ನೋದು ಆಗತ್ತೆ ಕ್ಲಾತು. ಆವಾಗ ನೆಕ್ಕು ಅಷ್ಟೇ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹೇಳ್ತಿದ್ದೀನಲ್ಲ, ಇದು ಕಟ್ಟಿಂಗ್ ವಿಡಿಯೋ ಯಾರೆಲ್ಲ ನೋಡಿಲ್ವೋ ಸೊ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲಾಂದರೆ ಈ ವಿಡಿಯೋ ಮುಗಿದ ತಕ್ಷಣ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರೆಲ್ಲ ನೋಡಿಲ್ವೋ ಒಂದು ಸಲ ನೋಡಿ ಕಲ್ತ್ಕೊಳ್ಳಿ. ನೋಡಿ ಈ ರೀತಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ, ಈಸಿಯಾಗಿ ನಿಮಗೆ ಶೇಪು ಬರುತ್ತೆ. ನೆಕ್ ಶೇಪ್ ಅನ್ನೋದು ಮತ್ತು ಟರ್ನಿಂಗು ಚೆನ್ನಾಗಾಗುತ್ತೆ ಬಟ್ಟೆ. ನೋಡಿ ಇದು ಸ್ವಲ್ಪ ಬಟ್ಟೆ ಹಿಡ್ದಂಗಾಯಿತು. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ರಿಮೂವ್ ಮಾಡಿ ಮತ್ತೆ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನನಗೆ ಪೈಪಿಂಗ್ ಅನ್ನೋದು ಲೈನಿಂಗ್ಗೆ ಅಟ್ಯಾಚ್ ಮಾಡಿದ್ದಾಯಿತು. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಪೈಪಿಂಗ್ ಕ್ಲಾತ್ನ ಉಲ್ಟಾ ಹಾಕ್ಕೊಂಡು ಈಗಾಗಲೇ ಈ ಫ್ರಂಟ್ ಹೇಳೋದ್ನಲ್ಲ ಆ ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಬನ್ನಿ. ಹಾಕ್ಕೋತಾ ಬಂದು ನೆಕ್ ಅನ್ನೋದು ಕಟ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ನಿಮ್ಗೆ ನೆಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ ಶೇಪ್ ಚೇಂಜ್ ಆದರೆ ನಿಮಗೆ ಗೌನೆಲ್ಲ ಹಾಳಾಗುತ್ತೆ. ಸೊ ಹಾಗಾಗಿ ನೆಕ್ ಅನ್ನೋದು ನೀಟಾಗಿ ಫಿನಿಶಿಂಗ್ ಸಮೇತ ನಮ್ಗೆ ಶೇಪು ಅಷ್ಟೇ ಪರ್ಫೆಕ್ಟಾಗಿ ಬರಬೇಕಾಗತ್ತೆ. ಸೊ ಈಗ ನಾನು ಇದನ್ನು ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ. ಒಂದು 1/4 ಇಂಚ್ ಬಿಟ್ಟು ಉಳಿದಿದ್ದೆಲ್ಲ ನೀಟಾಗಿ ಕಟ್ ಮಾಡ್ಕೋತೀನಿ ಈ ರೀತಿ. ಇದಕ್ಕೂ ಅಷ್ಟೇ ನಾವು ಅಲ್ಲಲ್ಲಿ ಕಟ್ ಮಾರ್ಕ್ಸ್ ಅನ್ನೋದಿಟ್ಟು ನೀಟಾಗಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು. ಈ ಒಂದು ಶಾರ್ಪ್ನೆಸ್ ಬಂದಿದೆಯಲ್ಲ ಅಲ್ಲಿ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಮತ್ತು ಟರ್ನ್ ಮಾಡ್ಬೇಕಾದ್ರೆ ಏನಾದ್ರು ಟೂಲ್ಸ್ ಯೂಸ್ ಮಾಡಿಕೊಂಡು ಟರ್ನ್ ಮಾಡಿ ನಿಮ್ಗೆ ಆ ಶಾರ್ಪ್ನೆಸ್ ಅನ್ನೋದು ಬರುತ್ತೆ.
ಸೊ ಏನಾದರೂ ನೀವು ಕಟ್ಟಿಂಗ್ ಇದು ಏನಪ್ಪ ಅದು ಟೆಸ್ಟರ್ ಆಗಿರ್ಬೋದು ಇಲ್ಲ ಸ್ಕ್ರೂ ಡ್ರೈವರ್ ಏನಾದರೂ ಹಾಕ್ಕೊಂಡು ನೀವು ಅದು ಶಾರ್ಪ್ನೆಸ್ ತೆಗಿಬೇಕಾಗತ್ತೆ. ನೋಡಿ ನಾನಿಲ್ಲಿ ಮೊಳೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೀವು ನಿಮ್ಗೆ ಏನು ಅವೈಲೇಬಲ್ ಇದೆಯೋ ಅದರಲ್ಲಿ ನೀಟಾಗಿ ಶಾರ್ಪ್ನೆಸ್ ಅನ್ನೋದು ತೆಗೀರಿ, ಆಗಲೇ ನಿಮಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಇಲ್ಲೂ ನೀವು ಐರನ್ ಮಾಡ್ಕೋಬೋದು ಬೇಕಾದ್ರೆ. ಸೊ ನಾನಿಲ್ಲಿ ಪೈಪಿಂಗ್ ಪಕ್ಕನೇ ಸ್ಟಿಚ್ ಅನ್ನೋದು ಹಾಕ್ಕೊಂಡು ನೆಕ್ ಅನ್ನೋದು ಫಿನಿಶ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಫಿನಿಶ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ನೀಟಾಗಿ ಅಟ್ಯಾಚ್ ಮಾಡ್ಕೋತೀನಿ. ನೋಡಿ ಅಲ್ಲಿ ನೀಟಾಗಿ ಕ್ಲಾತ್ ಸ್ವಲ್ಪ ತಿಕ್ಕಾದರೆ ಥ್ರೆಡ್ ಕಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತೆ ಈಗ ಲೈನಿಂಗ್ನ ಪೂರ್ತಿ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಬಟ್ಟೆ ಎಲ್ಲೂ ರಿಂಕಲ್ ಆಗದಿರೋ ನೀಟಾಗಿ ಕುದಿ ಬರ್ದಿರ ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ ಅಷ್ಟೇ ನಾನಿಲ್ಲಿ ಪಫ್ ಸ್ಲೀವ್ ಕೊಡ್ತಿದ್ದೀನಿ. ಪಫ್ ಸ್ಲೀವ್ಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಒಂದು ಸ್ಲೀವ್ ಮೆಥಡ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ ನೀವು ಕಟ್ಟಿಂಗ್ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇದು ತುಂಬಾ ಚೆನ್ನಾಗಿ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಕಟ್ಟಿಂಗ್ ನೋಡಬೇಕಂದ್ರೆ ನೀವು ನಾನು ಹೇಳಿದ್ನಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲಾಂದರೆ ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಈ ವಿಡಿಯೋ ಆಗಿದ ತಕ್ಷಣ ನೆಕ್ಸ್ಟ್ ಬರುತ್ತೆ ಎಂಡ್ ಸ್ಕ್ರೀನಲ್ಲಿ. ಸೊ ನೀವು ಅದನ್ನು ಕ್ಲಿಕ್ ಮಾಡಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ಮೆಥಡಲ್ಲಿ ಕಟ್ ಮಾಡಬೇಕು ಅಂತ. ಈ ರೀತಿ ಎರಡು ಸ್ಲೀವ್ಸ್ನ ಒಟ್ಟೊಟ್ಟಿಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಕ್ಲಾತ್ ಬಿಟ್ಟಿದೆ ನಾನು 1/2 ಇಂಚು. ನೋಡಿ ಈ ಒಂದು 1/2 ಇಂಚು ಫೋಲ್ಡ್ ಆಗಬಾರ್ದು ಅಂತ ನಾನು ಲೈನಿಂಗ್ ಮೇಲೆ ಮತ್ತೊಂದು ಸ್ಟಿಚಿಂಗ್ ಅನ್ನೋದು ಹಾಕ್ಕೋತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸುತ್ತು ಸ್ಟಿಚ್ ಅನ್ನೋದು ಹಾಕ್ಕೊಂಡು ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಎರಡು ಸ್ಲೀವು ನಾನು ಅಟ್ಯಾಚ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಈಗ ಫ್ರಿಲ್ಸ್ ಕೊಡ್ತಾಯಿದ್ದೀನಿ. ನಾನು ಪಫ್ ಸ್ಲೀವ್ ಅಂತ ಹೇಳಿದ್ನಲ್ಲ, ಸೊ ಈ ರೀತಿ 1/2 ಇಂಚಲ್ಲಿ ಫ್ರಿಲ್ಸ್ ಅನ್ನೋದು ಕೊಡ್ತಾಯಿದ್ದೀನಿ. ಸೊ 1/2 ಇಂಚಲ್ಲಿ ಕೊಟ್ಟರು ಪರವಾಗಿಲ್ಲ, ನೀವು ಇನ್ನೂ ಪುಟ್ಟದಾಗಿ ಕೊಟ್ಟರು ಪರವಾಗಿಲ್ಲ. ಸೊ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ಫ್ರಿಲ್ಸ್ ಅನ್ನೋದನ್ನು ಕೊಡಿ, ತೊಂದರೆ ಇಲ್ಲ. ಸೊ ನಾನಿಲ್ಲಿ 1/2 ಇಂಚಿಗೆ ಫ್ರಿಲ್ ಅನ್ನೋದು ರೆಡಿ ಮಾಡ್ಕೊಂಡೆ. ನೋಡಿ ಸ್ಲೀವ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈಗ ಇದನ್ನು ನಾನು ಬಾಡಿ ಪಾರ್ಟಿಗೆ ಅಟ್ಯಾಚ್ ಮಾಡ್ತೀನಿ. ಫಸ್ಟಿಗೆ ಬ್ಯಾಕ್ ಸೈಡ್ಗೆ ನಾನು ಡಾಟ್ಸ್ ಅನ್ನೋದು ಹಿಡಿತಿದ್ದೀನಿ. ಬಾಡಿ ಪಾರ್ಟಲ್ಲಿ ಬ್ಯಾಕ್ ಸೈಡ್ದು ಡಾಟ್ಸ್ ಹಿಡಿದಿರಲಿಲ್ಲ, ಸೊ ಡಾಟ್ಸ್ ಹಿಡಿತೀನಿ. ಈಗ ಇದನ್ನು ನೀಟಾಗಿ ಫ್ರಂಟ್ ಪಾರ್ಟ್ ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಈ ರೀತಿ ಆಪೋಸಿಟಲ್ಲಿಟ್ಟು ಶೋಲ್ಡ್ರ್ ಅನ್ನೋದು ಅಟ್ಯಾಚ್ ಮಾಡ್ಕೊತೀನಿ. ಶೋಲ್ಡ್ರ್ ಅಷ್ಟೇ ಲೆವೆಲ್ಲಾಗಿ ನೀಟಾಗಿ ಬರೋ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಒಂದು ಹಿಂದೆ ಮುಂದೆ ಆ ಥರ ಇರಬಾರ್ದು. ಶೋಲ್ಡರ್ ಅಟ್ಯಾಚ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಒಂದೇ ಥರ ಇರೋ ಥರ ನೀವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಒಂದೇ ಲೆವೆಲ್ಗೆ ಬಂದಿರಬೇಕು ಫ್ರಂಟ್ದು ಮತ್ತು ಬ್ಯಾಕ್ದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಏನಾದ್ರು ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದರೆ ಒಂಚೂರು ಕಟ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಇಷ್ಟ ಆದಮೇಲೆ ಸ್ಲೀವ್ ಪಾರ್ಟ್ನ ಅಟ್ಯಾಚ್ ಮಾಡಬೇಕು. ನೋಡಿ ಮಿಡ್ಲಿಗೆ ಈ ಥರ ಶೋಲ್ಡರ್ ಹತ್ರ ಇಟ್ಟು ಮೆಜರ್ಮೆಂಟ್ ನೋಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತಾ ಅಂತ. ಸೊ ಕರೆಕ್ಟಾಗಿ ಬಂದರೆ ನೀವು 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈ ರೀತಿ ಇದು ಅಷ್ಟೇ ಆರ್ಮೋಲ್ ಹತ್ರ ನೀವು ಸ್ಲೀವ್ ಅಟ್ಯಾಚ್ ಮಾಡೋದು ವೆರಿ ಇಂಪಾರ್ಟೆಂಟು. ಯಾವುದೇ ಕಾರಣಕ್ಕೂ ನೀವು ಈ ಒಂದು ಆರ್ಮೋಲ್ ಕ್ಲಾತ್ ಆಗಿರ್ಬೋದು, ಸ್ಲೀವ್ ಕ್ಲಾತ್ ಆಗಿರ್ಬೋದು, ಯಾವುದೇ ಕಾರಣಕ್ಕೂ ನೀವು ಎಳಿಬಾರ್ದು. ಎಳೆದ್ರೆ ನಿಮಗೆ ರಿಂಕಲ್ ಆಗುತ್ತೆ ಮತ್ತು ಫಿಟ್ಟಿಂಗು ಅಷ್ಟೇ ನೀಟಾಗಿ ಬರೋಲ್ಲ. ಸ್ಲೀವ್ ಫಿಟ್ಟಿಂಗ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇನ್ನೊಂದು ನೋಡಿ ಈ ರೀತಿ ಇಟ್ಟು ಚೆಕ್ ಮಾಡ್ಕೊಳ್ಳಿ. ನಿಮ್ಗೇನಾದ್ರು ಶಾರ್ಟೇಜ್ ಬಂತು ಅಂದರೆ ನನಗೆ ನೋಡಿ ಇಲ್ಲಿ ಶಾರ್ಟೇಜ್ ಬಂತು. ಸೊ ಹಾಗಾಗಿ ನಾನು ಫ್ರಿಲ್ಸ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಕರೆಕ್ಟಾಗಿ ಲೆವೆಲ್ ಮಾಡಿಕೊಂಡೆ.
ಈಗ ಇಟ್ಟು ನೋಡಿ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡಿ. ಇಲ್ಲಿ ನನಗೆ ಕರೆಕ್ಟಾಗಿ ಬರುತ್ತೆ ಸ್ಲೀವ್ ಅನ್ನೋದು. ಈಗ 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಇಟ್ಟು ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ನೋಡಿ ಒಂದ್ಸಲ ನೀವು ನಾನು ಸ್ಲೀವ್ ಅಟ್ಯಾಚ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಟ್ಟೆನ ಟೈಟಾಗಿ ಇಟ್ಕೊಂಡಿರಲ್ಲ. ಸೊ ನಾನು ಲೂಸಾಗಿ ಇಟ್ಟೆ ಸ್ಟಿಚ್ ಅನ್ನೋದು ಮಾಡ್ಕೋತೀನಿ. ಈ ರೀತಿಯೇ ಮಾಡ್ಕೋಬೇಕು. ಈ ರೀತಿ 2 ಸ್ಲೀವ್ಸು ಅಟ್ಯಾಚ್ ಮಾಡಿದ್ದಾಯಿತು. ಈಗ 2 ಸ್ಲೀವ್ಸ್ಗೂ ಡಬಲ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೋತೀನಿ ನಾನು. ಹೊಸದಾಗಿ ನೀವು ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮ್ಗೆ ಫಸ್ಟಿಗೆ ಬರುತ್ತೆ. ಹಾಗೆಯೇ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಓವರ್ಲಾಕ್ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ನಾನು ಲೈನಿಂಗ್ನ ಮುಂಚಿತವಾಗಿ ಕಟ್ ಮಾಡ್ಕೊಂಡಿದ್ದೆ. ಲೈನಿಂಗನ್ನು ನಾನು ಈ ಸ್ಯಾರಿ ಪೆಟ್ಟಿಕೋಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಟಾಗಿ ಈ ರೀತಿಯಾಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಾನು 4 ಪೀಸಾಗಿ ಕಟ್ ಮಾಡ್ಕೊಂಡಿದ್ದೆ. ಅದನ್ನ ನೀಟಾಗಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಈ ರೀತಿ. ಲೈನಿಂಗ್ನು ನೀವು ಫ್ರಿಲ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಈ ಒಂದು ಗೌನ್ ಅನ್ನೋದು ಈ ವೇಸ್ಟ್ ಪಾರ್ಟ್ ಅದು ತುಂಬ ದಪ್ಪ ಇರೋರಾದರೆ ತುಂಬ ದಪ್ಪ ಕಾಣಿಸ್ತಾರೆ ಲೈನಿಂಗ್ನು ಈ ಫ್ರಿಲ್ಸ್ ಕೊಡೋದ್ರಿಂದ. ಹಾಗಾಗಿ ಲೈನಿಂಗ್ನ ದಪ್ಪ ಇರೋರಿಗೆ ಯಾವುದೇ ಕಾರಣಕ್ಕೂ ನೀವು ಫ್ರಿಲ್ಸ್ ಅನ್ನೋದನ್ನು ಕೊಡಬೇಡಿ. ಫ್ರಿಲ್ಸ್ ಕೊಟ್ಟರೆ ನಿಮ್ಗೆ ಇನ್ನಷ್ಟು ದಪ್ಪ ಕಾಣಿಸ್ತಾರೆ ಅವರು. ಈ ರೀತಿ ಒಂದು ಕಟ್ ಮಾಡಿಕೊಂಡು ಲೈನಿಂಗ್ ಕೊಡೋದ್ರಿಂದ ಸೊ ನಿಮಗೆ ಅಷ್ಟೊಂದು ದಪ್ಪ ಕಾಣಿಸಲ್ಲ. ನೀವು ಸಣ್ಣ ಇರೋರಿಗೆ ಮೇನ್ ಫ್ಯಾಬ್ರಿಕ್ ಫ್ರಿಲ್ ಕೊಟ್ಟಾಗ ಲೈನಿಂಗ್ನು ಫ್ರಿಲ್ ಕೊಟ್ಟು ಸ್ಟಿಚ್ ಮಾಡಿದ್ರೆ ತೊಂದರೆ ಇಲ್ಲ, ನಿಮಗೆ ಏನು ದಪ್ಪ ಕಾಣಲ್ಲ. ಅವರು ದಪ್ಪ ಇರೋರಿಗಾದರೆ ನೀವು 2 ಫ್ರಿಲ್ ಕೊಡ್ತೀನಿ ಅಂದರೆ ಇನ್ನಷ್ಟು ದಪ್ಪ ಕಾಣಿಸ್ತಾರೆ. ಸೊ ಅವ್ರಿಗೆ ಈ ಮೆಥಡಲ್ಲಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು ಬೆಸ್ಟು. ನೋಡಿ ಈ ರೀತಿ ನೀಟಾಗಿ ಸ್ಲೀವ್ಸ್ ಅನ್ನೋದು ನಾನು 4 ಪೀಸ್ ಮಾಡಿದ್ನಲ್ಲ ಅದು ನೀಟಾಗಿ ಅಟ್ಯಾಚ್ ಮಾಡಿಕೊಂಡೆ. ನೋಡಿ ಎಕ್ಸ್ಟ್ರಾ ಇದೆ ಕ್ಲಾತ್ ಎಲ್ಲ, ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದೇ ಲೆವೆಲ್ಗೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಿಂಗೆ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೀವು ಈಗಾಗಲೇ ಬಾಡಿ ಪಾರ್ಟ್ನ ಸ್ಟಿಚ್ ಮಾಡ್ಕೊಂಡಿದ್ರಲ್ಲ ಅದನ್ನ ತಗೊಂಡು ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತಾ ಸೊಂಟ ವೇಸ್ಟ್ ಅಂತ ನೋಡ್ಕೊಳ್ಳಿ. ಈ ರೀತಿ ಸರಿ ಹೋಗಿಲ್ಲ ಅಂದರೆ ನೀವು ಇನ್ನು ಸ್ವಲ್ಪ ನೋಡಿ 1/2 ಇಂಚ್ ನೀವೇನು ಹಿಡಿದಿರ್ತಿರೋ ಕ್ಲಾತು ಇಲ್ಲ 1/2 ಇಂಚು ಈ ರೀತಿಯಾಗಿ ಇಟ್ಕೊಳ್ಳಿ. ನೀವು 1/2 ಇಂಚ್ ಇಟ್ಕೊಳ್ಳೋದ್ರಿಂದ ನಿಮಗೆ ವೇಸ್ಟ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ಸೆಟ್ ಆಗೋ ಥರ ಆಗುತ್ತೆ. ಈಗ ಒಂದು ಸಲ ಚೆಕ್ ಮಾಡ್ತೀನಿ ನಾನು ವೇಸ್ಟ್ ಕರೆಕ್ಟಾಗಿ ಸೆಟ್ ಆಗುತ್ತಾ ಅಂತ. ನೋಡಿ ಈಗ ನನಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ. ಸೊ ಈಗ ನಾನು ಇದಕ್ಕೆ ಮೇನ್ ಫ್ಯಾಬ್ರಿಕ್ ತಗೊಂಡು ಫ್ರಿಲ್ಸ್ ಅನ್ನೋದು ಇಟ್ಕೋತೀನಿ. ನೋಡಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೆ. ಈ ಒಂದು ಲೈನಿಂಗ್ ಅನ್ನೋದು ಬಾಟಮಲ್ಲಿ ಈ ಥರ ಮತ್ತು ವೇಸ್ಟಲ್ಲಿ ಈ ರೀತಿ ಇಟ್ಕೊಂಡು ನೋಡಿರಿ ನಿಮ್ಗೆ ಕರೆಕ್ಟಾಗಿ ವೇಸ್ಟಿಗೆ ಬಾಡಿ ಪಾರ್ಟಿಗೆ ಸೆಟ್ ಆಗಬೇಕು. ನೋಡಿ ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನಾನು ಮೇನ್ ಫ್ಯಾಬ್ರಿಕ್ ತಗೊಂಡು ಫ್ರಿಲ್ಸ್ ಅನ್ನೋದನ್ನು ಇಡ್ತೀನಿ. ಫ್ರಿಲ್ಸು ಅಷ್ಟೇ ನಿಮಗೆ ಎಷ್ಟು ವಿಡ್ತಲ್ಲಿ ಬೇಕೋ ಫ್ರಿಲ್ಸು ನೀವು ಅಷ್ಟು ವಿಡ್ತಲ್ಲಿ ಇಟ್ಕೊಳ್ಳಿ. ನಾನು ವೇಸ್ಟ್ ಚೆಕ್ ಮಾಡ್ಕೋತಿದ್ದು ನೋಡಿ 22 ಇದೆ ನಮಗೆ ಫ್ರಂಟು, ಬ್ಯಾಕು 22 ಬಂದರೆ 44 ಆಗುತ್ತೆ. ಫ್ರಿಲ್ಸು 1.5 ಇಂಚಲ್ಲಿ ನಾನು ವಿಡ್ತಲ್ಲಿ ಫ್ರಿಲ್ಸ್ ಅನ್ನೋದು ರೆಡಿ ಮಾಡ್ಕೋತೀನಿ. ಸೊ ನೀವು 2 ಇಂಚಸ್ಗೂ ಇಟ್ಕೋತೀನಿ ಅಂದರೆ ಇಟ್ಕೊಳ್ಳಿ, ನಿಮ್ಮ ಚಾಯ್ಸು. ಈ ರೀತಿ ನೀಟಾಗಿ ಫ್ರಿಲ್ಸು ಒಂದೇ ಲೆವೆಲಾಗಿ ಇಟ್ಕೊಳ್ಳಿ. ಸೊ ಫಸ್ಟೇ ನೀವು ಮಾರ್ಕ್ ಮಾಡಿಕೊಂಡ್ರೆ ಬೆಸ್ಟು. ಬಿಗಿನರ್ಸ್ ಆದರೆ ಫಸ್ಟೇ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಬಿಗಿನರ್ಸ್ ಅಲ್ಲ ನಿಮ್ಗೆ ಬರುತ್ತೆ ಒಂದು ಅಂದಾಜಲ್ಲಿ ಅಂದರೆ ಕರೆಕ್ಟಾಗಿ ಅಂದಾಜಲ್ಲೇ. ನಾನು ನೋಡಿ ಇಲ್ಲಿ ಕರೆಕ್ಟಾಗಿ ಅಂದಾಜಲ್ಲಿ 1.5 ಇಂಚಿಗೆ ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ಹೋಗ್ತೀನಿ. ಸೊ ಬಿಗಿನರ್ಸ್ ಆದರೆ ನೀವು ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಬೆಸ್ಟು ಅಂತ ನನ್ನ ಅಭಿಪ್ರಾಯ.
ಈ ರೀತಿ ನೀಟಾಗಿ ಫ್ರಿಲ್ಸ್ ಅನ್ನೋದು ಇಟ್ಕೊಳ್ತಾ ಹೋಗಬೇಕಾಗತ್ತೆ. ಫ್ರಿಲ್ಸು ನಿಮ್ಗೆ ಒಂದು ಚಿಕ್ಕದು ಒಂದು ದೊಡ್ಡದು ಈ ಥರ ಇಟ್ಕೊಂಡ್ರೆ ನಿಮಗೆ ಗೌನ್ ಅನ್ನೋದು ನೀಟಾಗಿ ಕಾಣಲ್ಲ. ಒಂದೇ ಲೆವೆಲಾಗಿ ಫ್ರಿಲ್ಸ್ ಅನ್ನೋದು ಇರಬೇಕಾಗತ್ತೆ. ಈ ರೀತಿ ನೀಟಾಗಿ ಫ್ರಿಲ್ಸ್ ಅನ್ನೋದು ಇಟ್ಕೊಳ್ಳಿ. ಹೊಸ್ದಾಗಿ ಕಲಿತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಬಿಗಿನರ್ಸ್ಗೂ ಯೂಸ್ ಆಗುತ್ತೆ. ಸೊ ಈಗಾಗಲೇ ಕಲ್ತಿರೋರಿಗೂ ಯೂಸ್ ಆಗೋ ಥರ ಡಿಸೈನ್ಸು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದು ಸಲ ವಿಸಿಟ್ ಕೊಟ್ಟು ನೋಡಿ ಕಲ್ತ್ಕೊಳ್ಳಿ. ಈ ರೀತಿ ನೀಟಾಗಿ ಫ್ರಿಲ್ಸ್ ಅನ್ನೋದು ಕೊಟ್ಟು ಫಿನಿಶ್ ಮಾಡ್ಕೊಳ್ಳಿ. ಇದೊಂದೇ ಮೆಜರ್ಮೆಂಟಲ್ಲಿ ಕೊಡೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೀಟಾಗಿ ಫ್ರಿಲ್ಸ್ ಅನ್ನೋದನ್ನು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಫ್ರಿಲ್ಸ್ ಕೊಟ್ಟಿದ್ದು ಮುಗೀತು. ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ನನಗಲ್ಲಿ 1 ಇಂಚಷ್ಟು 2 ಇಂಚಸ್ಸಷ್ಟು ಶಾರ್ಟೇಜ್ ಬಂದರೂ ಸಾಕು. ಯಾಕಂತೀರ ನಾನು ಒಂದು ಸೈಡು ಅಟ್ಯಾಚ್ ಮಾಡಿಕೊಂಡು ಮತ್ತೊಂದು ಸೈಡ್ ಓಪನ್ ಇಟ್ಕೊಂಡು ನಾನು ಇದನ್ನು ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಈ ಬಾಡಿ ಪಾರ್ಟು ಒಂದು ಸೈಡು ಫಸ್ಟೇ ಕ್ಲೋಸ್ ಮಾಡ್ಕೋತೀನಿ. ನೋಡಿ, ಸ್ಲೀವ್ ಲೂಸು ಮಾರ್ಕ್ ಮಾಡಿಕೊಂಡೆ. ಸ್ಲೀವ್ ಲೂಸ್ನ ಈ ರೀತಿ ಮಾರ್ಕ್ ಮಾಡಿಕೊಂಡು ಫಸ್ಟೇ ನಾನು ಕ್ಲಾತ್ ಎಕ್ಸ್ಟ್ರಾ ಇದೆ ಅಂದರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಸೈಡು ನೋಡಿ ಅಟ್ಯಾಚ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಫ್ರಿಲ್ಸ್ ಕೊಟ್ಟಿರೋದು ನೋಡಿ ಇದು ಸೀದಾ ಹಾಕ್ಕೊಳ್ಳಿ. ಬಾಡಿ ಪಾರ್ಟ್ ಏನಿದೆ ಇದನ್ನು ಸೀದಾ ಹಾಕ್ಕೊಳ್ಳಿ. ಸೊ ಫ್ರಿಲ್ ಕೊಟ್ಟಿರೋದನ್ನು ಉಲ್ಟಾ ಹಾಕ್ಕೊಳ್ಳಿ. ಮತ್ತು ಇದ್ರ ಮೇಲೆ ನೀವು ಲೈನಿಂಗ್ ಅನ್ನೋದು ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸೊ ಒಂದು ಸಲ ಅಲ್ದಿದ್ರೆ 2 ಸಲ ನೋಡಿ ಚೆಕ್ ಮಾಡಿಕೊಂಡು ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಚೆಕ್ ಮಾಡ್ಕೊಂಡು ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಒಂದು ಅಟ್ಯಾಚ್ ಮಾಡಿದ್ಮೇಲೆ ಮತ್ತೆ ಬಿಚ್ಚಬೇಕಾಗತ್ತೆ. ಸೊ ಹಾಗಾಗಿ ನೀಟಾಗಿ ನಿಧಾನ ಆದರೂ ಪರವಾಗಿಲ್ಲ, ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಅಟ್ಯಾಚ್ ಅನ್ನೋದು ಮಾಡ್ಕೊಳ್ಳಿ. ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ 1/2 ಇಂಚ್ ಮಾರ್ಜಿನ್ಗೆ
ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮತ್ತು ಬಾಡಿ ಪಾರ್ಟ್ದು ನೋಡ್ಕೊಳ್ಳಿ ಒಂದ್ಸಲ ಕೆಳಗಡೆ ಬಟ್ಟೆ ಫೋಲ್ಡ್ ಆಗಿದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕ್ಕೋಬೇಕು. ರ್ಯಾಂಡಮ್ ಆಗಿ ನೀವು ಹಾಕ್ಕೊಂಡು ಬಂದುಬಿಟ್ರೆ ಅದು ಫೋಲ್ಡಿಂಗ್ ಆಗಿದೆಯೋ ಏನೋ ಕೆಳಗಡೆ ಬಟ್ಟೆ ಸಿಕ್ಕಾಕೊಳ್ಳುತ್ತೆ. ಸೊ ನೀವು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಹಾಕ್ಕೊಳ್ತಾ ಬರಬೇಕಾಗತ್ತೆ ಈ ರೀತಿ. ನೋಡಿ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ನಂದು. ನೋಡ್ತಿದ್ದೀರಲ್ಲ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ಸ್ವಲ್ಪ ಎಕ್ಸ್ಟ್ರಾ ಬಂತು ನನ್ನ ಕ್ಲಾತು, ಸೊ ಅದನ್ನ ಫೋಲ್ಡ್ ಮಾಡಿಕೊಂಡೆ ಈ ರೀತಿ. ಲೈನಿಂಗ್ನ ನೀವು ಫೋಲ್ಡ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ, ಅದು ಒಳಗಡೆ ಇರುತ್ತಲ್ಲ. ಸೊ ನೀವು ಮೇನ್ ಫ್ಯಾಬ್ರಿಕ್ನ ಫೋಲ್ಡ್ ಮಾಡ್ಕೋಬಾರ್ದು. ಕರೆಕ್ಟಾಗಿ ನೀವು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಅಷ್ಟಕ್ಕೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಆ ಒಂದು ಕೂಳೆನ ನಾನು ಬಾಡಿ ಪಾರ್ಟ್ ಕಡೆ ಫೋಲ್ಡ್ ಮಾಡಿಕೊಂಡು ವೇಸ್ಟ್ ಹತ್ರ ಒಂದು ಸ್ಟಿಚ್ ಹಾಕ್ತೀನಿ ನೋಡಿ ಈ ರೀತಿ. ಇಲ್ಲಿ ನೋಡಿ ಈ ರೀತಿಯಾಗಿ 1/2 ಇಂಚ್ ಏನು ಕೂಳೆ ಇದೆಯೋ ಸೊ ಅದನ್ನು ಬಾಡಿ ಪಾರ್ಟ್ ಕಡೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನಿಮಗೆ ಗೌನ್ ಅನ್ನೋದು ಫಿನಿಶಿಂಗ್ ತುಂಬಾ ಚೆನ್ನಾಗಿರುತ್ತೆ. ಈ ವೇಸ್ಟ್ ಹತ್ರ ನೀಟಾಗಿ ಕೂರುತ್ತೆ ಕೂಡ. ಸೊ ನೀವಿಲ್ಲಿ ಬೆಲ್ಟ್ ಬೇಕಾದ್ರೂ ಸ್ಟಿಚ್ ಮಾಡ್ಕೋಬೋದು. ಸೊ ನಾನು ಬೆಲ್ಟ್ ಸ್ಟಿಚ್ ಮಾಡ್ಕೊಂಡಿರೋದೇನು ವೀಡಿಯೋ ಮಾಡಿಲ್ಲ, ಸೊ ಗೌನ್ ಅಷ್ಟೇ ವೀಡಿಯೋ ಮಾಡಿದ್ದೀನಿ. ಈ ಬೆಲ್ಟಿಗೆ ನೀವು ಹ್ಯಾಂಗಿಂಗ್ಸು ಸ್ಟಿಚ್ ಮಾಡ್ಕೋಬೋದು. ಟ್ಯಾಸಲ್ಸ್ ಇದ್ದಾವಲ್ಲ ಅವನು ಸ್ಟಿಚ್ ಮಾಡಿಕೊಂಡು ನೀವು ಹಾಕ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಈಗ ನಾನು ವೇಸ್ಟ್ ಅಟ್ಯಾಚ್ ಮಾಡಿದ್ದಾಯ್ತಲ್ಲ. ಸೊ ನೆಕ್ಕಿಗೆ ಬ್ಯಾಕು ನಾನು ಡೋರಿ ಇಟ್ಟು ಅದಕ್ಕೆ ಟ್ಯಾಸಲ್ಸ್ ಇಡ್ತೀನಿ. ಸೊ ಅದನ್ನು ನಾನೇನು ವೀಡಿಯೋ ಹಾಕಿಲ್ಲ. ಸೊ ಈಗ ನಾನು ಇನ್ನೊಂದು ಸೈಡು ಅಟ್ಯಾಚ್ ಮಾಡ್ತೀನಿ ಈ ರೀತಿ. ಲೂಸ್ ಎಷ್ಟಿದೆಯೋ ಸ್ಲೀವ್ ಲೂಸ್ ಚೆಕ್ ಮಾಡಿಕೊಂಡು ನೀವು ಮಾರ್ಕ್ ಮಾಡಿಕೊಂಡು ಸೈಡ್ ಅನ್ನೋದು ಜಾಯಿಂಟ್ ಮಾಡ್ಕೊಳ್ಳಿ ಈ ರೀತಿ. ನೀಟಾಗಿ ನಿಮ್ಮ ವೇಸ್ಟ್ ಮೆಜರ್ಮೆಂಟ್ ಎಷ್ಟಿದೆಯೋ ಚೆಕ್ ಮಾಡಿಕೊಂಡು ಅಷ್ಟಕ್ಕೆ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ಇದೊಂದು ಫಿನಿಶಿಂಗು ಈ ಗೌನ್ ಅನ್ನೋದು. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಸೊ ಇದು ರಿಂಕಲ್ ಬರ್ದಿರೋ ನೀಟಾಗಿ ಸ್ಟಿಚಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನನಗೆ ಫ್ರಿಲ್ ಹತ್ರ ರಿಂಕಲ್ ಬಂತು, ಸೊ ಹಾಗಾಗಿ ಇದನ್ನು ಸ್ವಲ್ಪ ರಿಮೂವ್ ಮಾಡಿ ಮತ್ತೊಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ಆ ರೀತಿ ಫ್ರಿಲ್ಸ್ ಹತ್ರ ಯಾವುದೇ ಕಾರಣಕ್ಕೂ ರಿಂಕಲ್ ಬರಬಾರ್ದು, ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೋಬೇಕಾಗತ್ತೆ. ಈಗ ನಾನು ನೀಟಾಗಿ ಸೆಟ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಇಲ್ಲಿ ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತ್ ಬಂದಿತ್ತಲ್ಲ, ಸೊ ಎಕ್ಸ್ಟ್ರಾ ಕ್ಲಾತ್ ಇದ್ದರೆ ಬೇಕಾದ್ರೆ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಬರ್ತಾ ನೀವು 1/2 ಇಂಚಿಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಈ ರೀತಿ ಬನ್ನಿ. ಆವಾಗ ನಿಮಗೆ ಬಟ್ಟೆ ಗೋಲ್ ಅನ್ನೋದು ಕೆಳಗಡೆ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ಳಿ. ನಾನು ಲೈನಿಂಗು ಸ್ವಲ್ಪ ಲೆಂತ್ ಇದೆ, ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡೆ. ಈ ರೀತಿ ನೀಟಾಗಿ ನಾನು ಲೈನಿಂಗ್ ಇಲ್ಲಿ ಲೆಂತ್ ಇದೆ, ನಾನು ಲೈನಿಂಗ್ನ ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ನೋಡಿ. ಈ ರೀತಿ ಮೇನ್ ಫ್ಯಾಬ್ರಿಕ್ಕಿಂತ ಲೈನಿಂಗ್ ಒಂದು 2 ಇಂಚು ಇಲ್ಲ 3 ಇಂಚಸ್ ನಿಮಗೆ ಶಾರ್ಟ್ ಇದ್ರೇ ಚೆನ್ನಾಗಿರುತ್ತೆ. ಸೊ 2 ಇಂಚಸ್ ಅಷ್ಟು ನಾನು ಫೋಲ್ಡ್ ಮಾಡಿಕೊಂಡು ಲೈನಿಂಗ್ನ ಅಟ್ಯಾಚ್ ಮಾಡಿಕೊಂಡೆ ನೋಡಿ. ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಓವರ್ಲಾಕ್ ಮಾಡಿಕೊಂಡೆ ನಾನು. ಈ ಒಂದು ನೋಡಿ ಇದು ಲೈನಿಂಗ್ನ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಅನ್ನೋದು ಮಾಡಿಕೊಂಡೆ.
ಸೊ ನಿಮಗೆ ಔಟ್ಫಿಟ್ಟು ಈ ರೀತಿ ಕಾಣಿಸುತ್ತೆ. ಇದು ಬ್ಯಾಕ್ ಸೈಡ್ ನಾನು ನೆಕ್ಕಿಗೆ ಡೋರಿ ಹಾಕಿ ಹ್ಯಾಂಗಿಂಗ್ಸ್ ಟ್ಯಾಸಲ್ಸ್ ಹಾಕ್ಕೊಂಡೆ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.